ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೆಸ್ಟ್ರೋ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ನೋಡೋಣ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ಭವಿಷ್ಯತ್ ಕಾಲ, ಅಂದರೆ ಮುಂದಿನ ಒಂದು ದಿನದಲ್ಲಿ, ಭವಿಷ್ಯದಲ್ಲಿ ಈ ಸಮಯದೊಳಗಾಗಿ ಈ ಕ್ರಿಯೆಯನ್ನು, ಈ ಕೆಲಸವನ್ನು ಮಾಡಿರುತ್ತೇನೆ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಅಂದರೆ ನಾಳೆಯೊಳಗಾಗಿ ನಾನು ಈ ಕೆಲಸವನ್ನು ಮುಗಿಸಿರ್ತೀನಿ, ನಾಳೆ ಸಂಜೆಯೊಳಗಾಗಿ ನಾನು ನನ್ನ ಹೋಮ್ವರ್ಕನ್ನು ಮಾಡಿರ್ತೀನಿ, ಈ ವಾರದೊಳಗಾಗಿ ನಾನು ನಿನ್ನ ಹಣವನ್ನು ಮರಳಿ ಕೊಡುತ್ತೀನಿ, ಈ ಥರನಾಗಿ ಈ ವರ್ಷದೊಳಗಾಗಿ ನಾನು ಇಂಗ್ಲೀಷ್ ಮಾತನಾಡಲು ಕಲಿತಿರುತ್ತೇನೆ ಅಂತ ಈ ರೀತಿ ಹೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಹಾಗಾದರೆ ಬನ್ನಿ ಪಾಸಿಟಿವ್ ಫಾರ್ಮುಲಾ ನೋಡೋಣ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್, ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಎಕ್ಸಾಂಪಲ್ಸನ್ನು ನೋಡೋದಾದರೆ, ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್, ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುತ್ತೇನೆ. ಅಂದರೆ ಈ ಸಂಜೆಯೊಳಗಾಗಿ ನಾನು ಆ ಕೆಲಸ ಮಾಡಿರ್ತೀನಿ ಅಂತ ಹೇಳಬೇಕಾದ್ರೆ ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್. ವಿ ಶಾಲ್ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ, ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುತ್ತೇವೆ. ಯು ವಿಲ್ ಹ್ಯಾವ್ ಲರ್ನ್ಡ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್, ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುತ್ತೀಯಾ. ರವಿ ವಿಲ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್, ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುತ್ತಾನೆ. ಯಶು ವಿಲ್ ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್, ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುತ್ತಾಳೆ. ದೇ ವಿಲ್ ಹ್ಯಾವ್ ಕಿಲ್ಡ್ ದ ಟೈಗರ್ ಬೈ ದಿಸ್ ಟೈಮ್, ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುತ್ತಾರೆ. ಸೊ ಈ ರೀತಿಯಾಗಿ ಸಾಯಿಸಿರುತ್ತಾರೆ, ಮದುವೆಯಾಗಿರುತ್ತಾಳೆ, ಉತ್ತೀರ್ಣನಾಗಿರುತ್ತಾನೆ, ಕಲಿತಿರುತ್ತೀಯ, ತಲುಪಿರುತ್ತೇವೆ, ಮುಗಿಸಿರುತ್ತೇನೆ. ಸೊ ಇಂತಹ ವಾಕ್ಯಗಳನ್ನು, ಈ ಕ್ರಿಯೆಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹೇಳ್ತೀವಿ, ಪಾಸಿಟಿವ್ ಫಾರ್ಮುಲಾ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ನೋಡೋದಾದರೆ, ಪಾಸಿಟಿವ್ಗೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ನೋಡಿ ಫಾರ್ಮುಲಾ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿ ಶಾಲ್ ವಿಲ್ಗೆ ನಾವು ನಾಟ್ ಹಚ್ಚಬೇಕು, ಅದಾದ ನಂತರ ಹ್ಯಾವ್ ಹಚ್ಚಬೇಕು. ಸೊ ಬನ್ನಿ, ಪಾಸಿಟಿವ್ ಏನಾಗಿತ್ತು, ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ನೆಗೆಟಿವ್, ಐ ಶಾಲ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್, ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುವುದಿಲ್ಲ. ವಿ ಶಾಲ್ ನಾಟ್ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ, ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುವುದಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್, ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುವುದಿಲ್ಲ. ರವಿ ವಿಲ್ ನಾಟ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್, ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವುದಿಲ್ಲ. ಯಶು ವಿಲ್ ನಾಟ್ ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್, ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುವುದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಕಿಲ್ಡ್ ದ ಟೈಗರ್ ಬೈ ದಿಸ್ ಟೈಮ್, ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುವುದಿಲ್ಲ. ಅಂದರೆ ನಾಳೆ ಈ ಸಮಯದೊಳಗಾಗಿ ನಾ ಈ ಕೆಲಸವನ್ನು ಮಾಡಿರುವುದಿಲ್ಲ, ಸಾಯಿಸಿರುವುದಿಲ್ಲ, ಮದುವೆಯಾಗಿರುವುದಿಲ್ಲ, ಉತ್ತೀರ್ಣನಾಗಿರುವುದಿಲ್ಲ, ಕಲಿತಿರುವುದಿಲ್ಲ, ತಲುಪಿರುವುದಿಲ್ಲ, ಮುಗಿಸಿರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ನೆಗೆಟಿವ್ನಲ್ಲಿ ಹೇಳ್ತೀವಿ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವನ್ನು ನೋಡೋದಾದರೆ, ಆ್ಯಸ್ ಯೂಸ್ವಲ್ ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಪ್ರಾರಂಭವಾಗುತ್ತವೆ. ಸೊ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ ಏನಾಗಿತ್ತು, ಪಾಸಿಟಿವ್ನಲ್ಲಿ ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್, ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುತ್ತೇನೆಯೇ. ಶಾಲ್ ವಿ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ, ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುತ್ತೇವೆಯೇ. ವಿಲ್ ಯು ಹ್ಯಾವ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್, ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುತ್ತೀಯಾ. ರವಿ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್, ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುತ್ತಾನೆಯೇ. ವಿಲ್ ಯಶು ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್,
ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುತ್ತಾಳೆಯೇ? ವಿಲ್ ದೇ ಹ್ಯಾವ್ ಕಿಲ್ಡ್ ದ ಟೈಗರ್ ಬೈ ದಿಸ್ ಟೈಮ್? ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುತ್ತಾರೆಯೇ? ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ, ಅಂದರೆ ನಾಳೆ ಈ ಸಮಯದೊಳಗಾಗಿ ನೀನು ಮಾಡಿರ್ತೀಯಾ, ನೀನು ನೋಡಿರ್ತೀಯಾ, ಸಾಯಿಸಿರುತ್ತಾರೆಯೇ, ಮದುವೆ ಆಗಿರುತ್ತಾಳೆಯೇ, ಉತ್ತೀರ್ಣನಾಗಿರುತ್ತಾನೆಯೇ, ಕಲಿತಿರುತ್ತೀಯಾ, ತಲುಪಿರುತ್ತೇವೆಯೇ, ಮುಗಿಸಿರುತ್ತೇನೆ ಅಂತ ಈ ರೀತಿ ನಾವು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ಕೇಳ್ತೀವಿ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ, ಇಂಟ್ರಾಗೇಟಿವ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿರಿ, ಪಾಸಿಟಿವ್ನಲ್ಲಿ ಏನಾಗಿತ್ತು? ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತಾಗಿತ್ತು. ಅದೇ ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ಅದನ್ನೇ ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ಇನ್ನು ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ, ಶಾಲ್ ನಾಟ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್? ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುವುದಿಲ್ಲವೇ? ಶಾಲ್ ನಾಟ್ ವಿ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ? ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುವುದಿಲ್ಲವೇ? ವಿಲ್ ನಾಟ್ ಯು ಹ್ಯಾವ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್? ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುವುದಿಲ್ಲವೇ? ವಿಲ್ ನಾಟ್ ರವಿ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್? ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವುದಿಲ್ಲವೇ? ವಿಲ್ ನಾಟ್ ಯಶು ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್? ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುವುದಿಲ್ಲವೇ? ವಿಲ್ ನಾಟ್ ದೇ ಹ್ಯಾವ್ ಕಿಲ್ಡ್ ದ ಟೈಗರ್ ಬೈ ದಿಸ್ ಟೈಮ್? ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುವುದಿಲ್ಲವೇ? ಸೊ ಈ ರೀತಿಯ ವಾಕ್ಯಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ನೋಡಿ, ಸಾಯಿಸಿರುವುದಿಲ್ಲವೇ, ಮದುವೆಯಾಗಿರುವುದಿಲ್ಲವೇ, ಉತ್ತೀರ್ಣನಾಗಿರುವುದಿಲ್ಲವೇ, ಕಲಿತಿರುವುದಿಲ್ಲವೇ, ತಲುಪಿರುವುದಿಲ್ಲವೇ, ಮುಗಿಸಿರುವುದಿಲ್ಲವೇ? ಸೊ ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ವಾಕ್ಯಗಳನ್ನು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಬರುತ್ತವೆ, ಹೆಲ್ಪಿಂಗ್ ವರ್ಬ್ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಕಲಿತ್ವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡೋಣ ಅಂತ ಹೇಳ್ತಾ, ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.